ಕಾಡಿಸಿ. ನಾನು ನಾನು ಒಂದು ಹೇಳ್ತೀನಿ, ಕನ್ನೇರಿ ಸ್ವಾಮಿಗಳು ನನಗೆ ಭಾಳ ಆತ್ಮೀಯರು, ಇವತ್ತೂ ಕೂಡ ನನಗೆ ಭಾಳ ಆತ್ಮೀಯರು. ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಇದಕ್ಕೆ ನೀವು ನೋಡಿದಿರಿ, ಅವ್ರು ಅಂತ್ಯಕ್ರಿಯೆ ಹಿಡ್ಕೊಂಡು ಇವತ್ತು ಸ್ವಲ್ಪ ಪತ್ಯೋತಿದ್ರಾಗ ನಾವು ಅವ್ರ ಕೂಡ ಇದ್ದವ್ರೆ, ಅವ್ರ ಜೊತೆಗಿದ್ದವ್ರು. ಅವರು ಆರಾಮಿದ್ದಾಗಲಾರು ನಾವು ಅವ್ರ ಕೂಡ ಇದ್ದವ್ರೆ. ನಮಗೆ ಅವ್ರಿಗೆ ಬಂದಿದ್ದು ಒಂದು ಬೇನಾಗ್ತದೆ, ನನಗೆ ಅವ್ರ ಕೂಡ ಪದೇ ಪದೇ ನಾನು ಮಾತಾಡೋಕೆ ಹೋಗೋದಿಲ್ಲ. ದಿನ ಅವ್ರು ಕೂಡ ಮಾತಾಡಿದ್ರೆ ನಾನು ತಪ್ಪು ಸಂದೇಶ ಒಂದೇ ಒಂದು ಸಲ ಹೇಳಿದ್ದೀನಿ. ಏನಪ್ಪ ಅಂದ್ರೆ, ನೀವೇ ಹೇಳ್ರಿ ಸ್ವತಃ, ಈ ಎಲ್ಲ ಸ್ವಾಮಿಗಳ ತಾಯಂದರಿಗೆ ಆ ಶಬ್ದ ಮಾತಾಡಿಬಿಡ್ತಾರೆ. ಶಬ್ದ ಕೇಳಪ್ಪ, ಈಗ ಕೇಳಿಲ್ಲ, ಕೇಳಕ್ಕೆ ಒಂದು ನಿಮಿಷ ಲೆಟ್ ಬಿ ಕಂಪ್ಲೀಟ್ ಒಬ್ಬ ಹೇಳ್ತೇನೆ. ನಾನು ಯಾಕೆ ಆರಾಮತ್ತೀನಿ, ನನಗೇನಿಲ್ಲ, ನಾನು ಯಾವತ್ತೂ ಮೀಡಿಯಾ ಇದು ಮಾಡಿ ಹೋಗಲ್ಲ. ಎಲ್ಲ ಸ್ವಾಮಿಗಳ ತಾಯಂದರಿಗೆ ಶಬ್ದ ಬಯಸಿದ. ಮುಂದೆ ಹೇಳೋದು ಕೇಳ್ರಿ, ಸ್ವಲ್ಪ ಇಂಪಾರ್ಟೆಂಟ್ ಅದು, ಕಡಿಮೆ ಮಾಡಬೇಡ್ರಿ. ಶಬ್ದ ಬಯಸಿದ, ಬೈಯೋದ್ರ ಈ ಸ್ವಾಮಿಗಳು ಬೈರಿ. ನಾನು ಒಪ್ಪೋದಿಲ್ಲ. ನಾನು ಮೊನ್ನೆ ಅವತ್ತಿನ ದಿವಸ ಭಾಷಣ ಮಾಡಿದ್ದೆ. ಅವತ್ತಿನ ದಿವಸ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಯಾರಿಗೂ ಟೀಕೆ ಮಾಡ್ತಕ್ಕಂಥ, ಯಾರಿಗೂ ಬೈತಕ್ಕಂಥಲ್ಲ. ನಮ್ದು ಏನೈತಿ ಪಾಸಿಟಿವ್ ಆಗಿ ನಾವು ಬಸವ ಧರ್ಮದ ಬಗ್ಗೆ ಹೇಳ್ಕೊತ ಹೋಗೋಣ, ಬಸವ ಧರ್ಮ ಏನು ಹೇಳ್ತೈತಿ ಅಂತ ಹೇಳ್ಕೊತ ಹೋಗೋಣ, ಬಳಸೋಣ ಅಂತ ಹೇಳಿ ನಾ ಭಾಷಣ ಮಾಡಿದ್ದೀನಿ. ನನ್ನ ಭಾಷಣ ಕೇಳಿರ್ಬೇಕು ನೀವು. ಇಲ್ಲಿ ಅದಾರ ಕೆಲವೊಂದು ಜನ, ಇಲ್ಲಿ ಸ್ವಲ್ಪ ಜನ ಇದಾರ, ಇಲ್ಲ ಅಂತಲ್ಲ, ಬೈಯೋರು ಅದಾರ. ಬೈದಿದ್ದಕ್ಕೆ ನಾ ಯಾವುದು ಕೂಡ ನಾನು ಇದು ಮಾಡೋದಲ್ಲ, ಅದು ತಪ್ಪದು, ಯಾರೇ ಬೈಲಿ ಇದು. ಆದರೆ ಈ ಶಬ್ದ ಯಾರು ಬಳಸಿಲ್ಲ. ಯಾರ್ದರೆ ತಾಯಿಗೆ ತಪ್ಪಲ್ಲ. ಬಸವಣ್ಣವರು ಅನುಭವ ಮಂಟಪದಲ್ಲಿ ಈಗ ಹೇಳ್ತೀನಿ ಕೇಳ್ರಿ, ಈಗ ಅನುಭವ ಮಂಟಪದಲ್ಲಿ ಸಂಕವಗೂ ಸ್ಥಾನ ಕೊಟ್ಟಿದ್ರು. ಅನುಭವ ಮಂಟಪದಲ್ಲಿ ಸಂಕವಗೂ ಸ್ಥಾನ ಕೊಟ್ಟಿದ್ರು ಬಸವಣ್ಣವರು, ಬಸವಾದಿ ಶರಣರು. ಅನುಭವ ಮಂಟಪದಲ್ಲಿ ಆಕೆ ವೇಶ್ಯ ಯಾಕಾಗಿರ್ತಾಳ್ರಿ? ಸಮಾಜಗಳನ್ನ ಒಯ್ದು ನಾವು ಅಲ್ಲಿ ಒತ್ತಿರ್ತೀವಿ, ಆ ಪರಿಸ್ಥಿತಿಗೆ ಅನುಗುಣವಾಗಿರ್ತಾಳೆ ಅವಳು ದೈಹಿಕ ಸುಖಕ್ಕಾಗಿ ಇವತ್ತು ದಿವಸ ಮಾಡೋದಲ್ಲ, ತನ್ನ ಜೀವನ ಸಲುವಾಗಿ ಮಕ್ಕಳನ್ನ ಸಾಕ್ಲಕ್ಕ, ತಾಯಿ ತಂದೆಯನ್ನು ಸಾಕಾಕಿ ಅವತ್ತು ದಿವಸ ಅವಳು ಕರೆಕ್ಟೇ ಇಲ್ಲೋ? ತಾಯಿ ತಂದೆಗಳನ್ನ ಮಕ್ಕಳನ್ನ ಸಾಕಾಕಿ ಅವಳನ್ನು ಒಯ್ದು ಸಮಾಜ ಒಯ್ದು ಅದನ್ನು ತಳ್ಳಿರ್ತದಕ್ಕಿನ್ನ. ಅದನ್ನೇ ಬಸವಣ್ಣವ್ರು ಹೋರಾಟ ಮಾಡಿದ್ದು. ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು ಅಂತ ತಬ್ಬಿಸುದು. ಅದಕ್ಕೆ ಸುಮ್ಮನೆ ಗೌರವಿಸಿದರು. ನಾವು ಅರ್ಥ ಮಾಡ್ಬೇಕು, ಪಾಪ ಅವಳು ಶ್ರೇಷ್ಠಳೆ. ನಾವು ಸಮಾಜ ತಳ್ಳಿರ್ತೀವಿ ಓಕೆ ನಾವು ಇದರಲ್ಲಿ. ಮತ್ತು ಅವಳು ದೈಹಿಕ ಸುಖಕ್ಕಾಗಿ ಮಾಡಲ್ಲ. ಇವ್ರು ಹೋಗಿರ್ಬೋದು, ಹೋಗದವ್ರು ದೈಹಿಕ ಸುಖಕ್ಕೆ ಹೋಗಿರ್ಬೋದು ಅನ್ಕೊಂಡ. ಅವಳು ಪಾಪ ತನ್ನ ಮಕ್ಕಳನ್ನ ಸಾಕ್ಲಿಕ್ಕೆ, ತಾಯಿ ತಂದೆಯನ್ನು ಸಾಪಾಡು ಮಾಡಿ ಜೀವನಕ್ಕೆ, ತನ್ನ ಊಟದ ಇದಕ್ಕೆ, ತನ್ನ ಬದುಕಿನ ಸಲುವಾಗಿ ಅವಳು ತನ್ನ ಸಹ ಅವಳು ಮಾಡಿರ್ತೀವಿ. ನಾವು ಆಗಿರಂಗಿಲ್ಲ, ನಾವು ಮಾಡಿರ್ತೀವಿ. ನಾನು ಯಾರನ್ನೂ ಕೂಡ ರಾಮಗೆ ಬೈದವರು, ಬಸವಣ್ಣಗೆ ಬೈದವರು ಯಾರು, ನನಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಸ್ವಲ್ಪ ನನ್ನ ಕಡೆ ಕೇಳ್ರಿ. ನನ್ನ ಮೇಲೆ ಹಿಂದೊಮ್ಮೆ ಇದೇ BL ಸಂತೋಷ್ ಅವರು, MP ಪಾಟೀಲ್ ಬ್ರಾಹ್ಮಣರ ವಿರುದ್ಧ ಎಂದರು. ಬ್ರಾಹ್ಮಣರ ಜೊತೆ ಸಂಬಂಧ ಏನೈತೆ ನಂದು ಬಿಜಾಪುರದಾಗ? ನಾ ಪಾರ್ಲಿಮೆಂಟ್ ನಿಂತಾಗ ನನಗೆ 80% 90% ಓಟ್ ಹಾಕಿದ್ರು ಬ್ರಾಹ್ಮಣರು. 80-90% ಬಡು ಕುಲಕರ್ಣಿ ಅವರು, ಇವರು ನಮ್ಮ ಎಲ್ಲ ಡಾಕ್ಟರ್ಸು, ವಿಲಾಸ್ ಕುಲಕರ್ಣಿ ಹಿಡ್ಕೊಂಡು, ನಮ್ಮ ಉಮರ್ಜಿ ಡಾಕ್ಟರ್ ಹಿಡ್ಕೊಂಡು ಎಲ್ಲರೂ ನನ್ನ ಪರವಾಗಿ ಪ್ರಚಾರ ಅವತ್ತಿನ ದಿವಸ. ಆವಾಗ ಬ್ರಾಹ್ಮಣರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಹೆಂಗೆ ಅಲ್ಪಸಂಖ್ಯಾತರ ಜೊತೆ ನಮ್ಮ ಸಂಬಂಧ ಐತಿ, ನಮ್ಮ ತಂದೆ ಹಿಡ್ಕೊಂಡು ಬಕ್ಷಿ ಅವ್ರನ್ನ ಇಲ್ಲಿ ದಿವಸ ಶಾಸಕರನ್ನು ಮಾಡಿದ್ರು ಜನತಾ ಪಾರ್ಟಿಯಾಗ. ಅವಾಗ ಸ್ಟೇಟ್ಮೆಂಟ್ ಕೊಟ್ಟರು BL ಸಂತೋಷ್ ಅವ್ರಿಗೆ, ಬಿಜಾಪುರ, ನೀವು MP ಪಾಟೀಲ್ ಬ್ರಾಹ್ಮಣರ ವಿರೋಧಿ ಅಲ್ಲ. MP ಪಾಟೀಲ್ರನ್ನ ನೀವು ನಮ್ಮನ್ನು ನಿಮ್ಮ ಸ್ಟೇಟ್ಮೆಂಟ್ ಅದು ನಮ್ಗೆ MP ಪಾಟೀಲ್ ನಮ್ಮ ಕೂಡ ಸಂಬಂಧ ಐತೆ ಅಂತ ಇಲ್ಲಿ ನಮ್ಮ ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ನಿಮ್ಮ ಯಾರು ಇವರು ಅದಾರಲ್ಲ, ನಮ್ಮ ಹಣಮಗಿರಿ, ಇವರೇ ಸ್ಟೇಟ್ಮೆಂಟ್ ಕೊಟ್ಟರು. ಅವರೇ ಕೊಟ್ಟರು, ಅನೇಕರು ಕೊಟ್ಟರು. ನಿಮ್ಮದು ತಂದು ನೀವು ನಿಮ್ಮ ಜಗಳ ತಂದು ನೀವು ಬ್ರಾಹ್ಮಣರಿಗೆ ಹಚ್ಚಿಬೇಡ್ರಿ. ಎಷ್ಟು ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಉತ್ತಮಿಸ ಬ್ರಾಹ್ಮಣರಿಲ್ಲ, ಎಷ್ಟು ಜನ ನಮ್ಮಲ್ಲಿ ಇದು ಉತ್ತಮಿಸ ನನ್ನ ಜೊತೆ ಇಲ್ಲ. ನಾವು ಬಸವ ಧರ್ಮ ಯಾರನ್ನೂ ಕೂಡ ಇದು ಮಾಡಂಗಿಲ್ಲ. ಹೋಗಿ ನಾವು ಸ್ಥಾನಮಾನ ಕೊಟ್ಟಿವಿ, ಯಾರಿಗಾರೆ ಯಾಕೆ ವಿರೋಧ ಮಾಡಕ್ಕೆ ಹೋಗಿ? ಪಕ್ಷಕ್ಕೆ ಯಾಕೆ ನಡೆ ಆಗ್ತದೆ? ಆಮೇಲೆ ನಿಮ್ಗೆ ಕನ್ನೇರಿ ಸ್ವಾಮೀಜಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅದ. ಅವ್ರು ಮಾಡಿದಂಥ ಕಾರ್ಯ ಶ್ರೇಷ್ಠ ಕಾರ್ಯ, ಸಾವಯವ ಕೃಷಿ, ಆಮೇಲೆ
ಅಲ್ಲಿ ಗೋಗಳ ಸಾಕಣೆ, ಹಾಲಿನ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ದೊಡ್ಡವರು ಅದ್ರ ಮಗ ಭಾಳ ಚೆನ್ನಾಗಿ ಮಾಡಿದಾರೆ. ಅವ್ರ ಬಗ್ಗೆ ನನಗೆ ಅಭಿಮಾನ ಅದ. ಆದರೆ ಅವರು RSS ಕೋಸ್ಲಿ ಮೋಹನ್ ಭಾಗವತ್ ಅವರು ಕೂಡ ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡಿದಾರ, ಭಾಷಣ ಮಾಡ್ಯಾರ. ಅವರು RSS. ಅವರ ಕಾಡಸಿದ್ದೇಶ್ವರ ವಚನಗಳದವು, ಕಾಡಸಿದ್ದೇಶ್ವರ ವಚನಗಳದವು. ನಾನು ಇದ್ದಾರೆ ನೋಡ್ರಿ. ಅವರು ನಾವು ಕನ್ನೇರಿಯವರು ಒಂದು ಶಬ್ದ ಬಳಸ್ತಾರೆ, ಒಂದು ಶಬ್ದ. ನಾನು ನಿಮ್ಗೆ ಗೊತ್ತದ, ಅದ್ರ ಬಿಟ್ಟು ನಾನು ಏನೂ ಮಾತಾಡಕ್ಕೆ ಹೋಗಿಲ್ಲ. ಯಾವತ್ತೂ ಮೊನ್ನೆ ನಾನು ಒಂದು ಇಂಟರ್ವ್ಯೂದಾಗ ಕೂಡ ಹೇಳಿದಾಗ ಒಂದು ಶಬ್ದ, ನೀವು ಕ್ಷಮೆ ಯಾಪನೆ ಕೇಳ್ಬಿಡ್ರಿ ಅಷ್ಟೇ. ಆ ಶಬ್ದಕ್ಕೆ ಈ ಸ್ವಲ್ಪ ಕೇಳ್ರಿ, ಒಬ್ಬರು ನೀನು ಕೇಳ್ತಾ ಹೇಳ್ತೀನಿ, ಯಾಕೆ ಕಡ್ಬಿಟ್ಟು ಮಾಡ್ತೀನಿ ನೀವು. ಆ ಶಬ್ದ ಉಪಯೋಗಿಸಿದ, ಆ ಶಬ್ದ ವಾಪಸ್ ತಗೊಂಡ್ರು. ಅವ್ರ ಪಾದ ಬಿಟ್ಟು ನಾವು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ. ಆ ಶಬ್ದ ಯಾರದೇ ತಾಯಿಗೆ ಈಗ ನಮಗೆ ನಿಮಗೆ ದೋಷ ಇರ್ಬೋದು, ನಾನು ನಿಮಗೆ ಬೈಬೋದು, ನೀವು ನನಗೆ ಬೈಬೋದು. ಆದ್ರೆ ನನ್ನ ತಾಯಿಗೆ ನಿಮ್ಮ ತಾಯಿಗೆ ಬೈಯೋಂಥಷ್ಟಿದ್ದು ಅಧಿಕಾರ ಯಾರು ಕೊಟ್ರಿ ನಿಮ್ಗೆ? ನಾವು ನೀವು ಬೈಕೊಂಡು, ನೀವು ಬದ್ಮಾಶ್ ಅದಿರಿ, ನಾಲಾಯಕ ಅದಿರಿ, ಅದು ಅದಿರಿ ನಾವು ನೀವು ಬೈಕೊಂಡು ಅಂತ. ಇವ್ರು ಸುಳ್ಳದಾರ, ಇವ್ರು ಲಪಂಗ ಅದಾರ, ಸುಡುಗಾಡು ಬೈಕೊಡ್ರಿ. ಆದ್ರೆ ಯಾರ್ದರೆ ತಾಯಿಗೆ, ನಿಮ್ಮ ತಾಯಿಗಾಗಲಿ ನನ್ನ ತಾಯಿಗಾಗಲಿ, ಅವಳೇನು ಮಾಡ್ಯಾಡ್ರಿ ತಾಯಿ? ಆ ತಾಯಿಗೆ ಬೈಯುವಂಥದ್ದೇ ಅದು. ಆಮೇಲೆ ಯಾರು ಇದನ್ನು ಮಾಡ್ತಾರೆ, ಯಾರೇ ಇರಲಿ ಅವರು, ಅವರೆಲ್ಲರಿಗೂ ನಮ್ಮ ವಿರೋಧ ಅದ. ರಾಮಗೆ ಬೈದರೂ ವಿರೋಧ ಅದ, ಹನುಮಂತಗೆ ಬೈದರೂ ವಿರೋಧ ಅದ. ನಿರ್ಬಂಧ ಅಲ್ಲ, ಆ ಶಬ್ದ ಬಳಸೋರು ಎಲ್ಲರಿಗೂ ನಿರ್ಬಂಧ ಮಾಡ್ತೀವಿ ನಾವು. ಅಂಥವ್ರು ಯಾರು ಮಾಡಿದ್ರೆ ಅಂತ ಬಂದಿದ್ದ ಈ ಥರ ಅತಿರೇಕಕ್ಕೆ ಒಬ್ಬ ವ್ಯಕ್ತಿಕವಾಗಿ ಬೈಯುವಂಥದ್ದು ಇರ್ತದೆ. ಪ್ರತಿಪಾದನೆ ಮಾಡಿರಿ. ನಮ್ಮದು ಬಸವ ಧರ್ಮದ ನಾವು ಪ್ರತಿಪಾದನೆ ಮಾಡ್ತೀವಿ. ನಿಮ್ದು ಹಿಂದೂ ಧರ್ಮದ ಹಿಂದೂ ಪ್ರತಿಪಾದನೆ ಮಾಡಿರಿ. ನಿಮ್ಮ ಧರ್ಮ ನೀವು ಬಳಸೋಕ್ಕೆ ಪ್ರತಿಪಾದನೆ ಮಾಡಿರಿ, ಯಾರೂ ಇಲ್ಲ. ನಿಮ್ಮ ಸಹಕಾರ ಸಾಯ್ಬೇಕಾದ್ರೆ ನಾನು ಮಾಡ್ತೀನಿ. ಮತ್ತು ಅವ್ರದ್ದು ಇಸ್ಲಾಂ ಧರ್ಮದವ್ರು ಮಾಡಲಿ, ಕ್ರಿಶ್ಚಿಯನ್ ಧರ್ಮದವ್ರು ಮಾಡಲಿ, ಬುದ್ಧ ಧರ್ಮದವ್ರು ಮಾಡಲಿ, ಜೈನ ಧರ್ಮದವ್ರು ಮಾಡಲಿ. ಜೈನರು ಎಲ್ಲರೂ ಕೆಲಸಕ್ಕೆ ನನ್ನ ಕಡೆನೇ ಬರ್ತಾರೆ, ಬ್ರಾಹ್ಮಣರಿಗೆಲ್ಲ ಕೆಲಸಕ್ಕೆ ನನ್ನ ಕಡೆ ಬರ್ತಾರೆ, ಮುಸಲ್ಮಾನರು ನಮ್ಮ ಕಡೆ ಬರ್ತಾರೆ, ಲಿಂಗಾಯತರು ಬರ್ತಾರೆ. ನೋಡ್ರಿ, ನಾವು ಬಲಿ ಆಗಿದ್ದೀವಿ. ಏನೇನಾಗ ಬಿಡಪ್ಪ, ನಿನಗೆಲ್ಲ ಗೊತ್ತದ. ನಮ್ಮ ಮನೆಯಲ್ಲ ಹೇಳಿದೀನಿ, ಪದೇ ಪದೇ ನನಗೆ ಕಣಕಾಗ ಹೋಗ್ಬೇಡ್ರಿ, ನಾನು ಸಾಮೂಹಿಕ ಮಾತಾಡಕ್ಕೆ ಹೋಗಲ್ಲ. ಅದನ್ನ ಕೇಳಿಗ ಹೌದಲ್ಲ. ಒಂದು ನಿಮಿಷ. ಆಮೇಲೆ ಇನ್ನೊಂದು ಮಾತು ಹೇಳಿದರು, ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಗೆಳು ತರಬೇಡ್ರಿ ಅಂತೇಳಿ. ತ್ರಾಸು ಎಲ್ಲಿ ಆಯ್ತಂದ್ರೆ ಅವ್ರಿಗೆ, ನಾ ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ನಾನು ನೀರಾವರಿ ಮಾಡಿಸೋದಕ್ಕೆ ನಾ ಮಾಡಿದ ಹೇಳ್ಕೊಳಂಗಿಲ್ಲ. ನಾನು ನೀರಾವರಿ ಮಾಡಿದ್ದು ಎಲ್ಲ ಮಾಡಿದ್ದು ಸತ ನಾ ಮಾಡಿದ ಹೇಳಂಗಿಲ್ಲ. ಸಿದ್ದೇಶ್ವರ ಮಹಾಸ್ವಾಮೀಜಿ ಅವ್ರ ಪ್ರೇರಣೆ ಅಂತೀನಿ ನಾನು. ನನಗೂ ಹೇಳ್ಕೋಬೋದಾಗಿತ್ತಲ್ಲ, ಬಂಡತನದಿಂದ ನಾನು ನಾನೇ ಮಾಡೀನಿ ಅಂತೇಳಿ. ಸಿದ್ದೇಶ್ವರ ಸ್ವಾಮೀಜಿಯವ್ರ ಹೆಸರಾಗಿ ತಗ್ಬಿಟ್ಟು ನಾನು. ಸಿದ್ದೇಶ್ವರ ಸ್ವಾಮೀಜಿಯವ್ರ ಪ್ರೇರಣೆ, ಈ ಭೂಮಿಗೊಂದು ಬಕ್ಷಿ ನೀರು ಕೊಡ್ರಿ, ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತೇಳಿ ಇವತ್ತು ಹೇಳಿದಂಥ ಮಾತನ್ನೇ ಹೊತ್ತು ನಾನು ಮಾತಾಡ್ತೀನಿ. ನನ್ನ ಮನೆಯಲ್ಲಿ, ನನ್ನ ಇದರಲ್ಲಿ ಯಾವತ್ತು ಸಿದ್ದೇಶ್ವರ ಸ್ವಾಮೀಜಿ ನನಗಿರೋದು ಇರಬೇಕಾಗಿರೋ ಗುರುಗಳು ಯಾರಾದರೂ ಅದನ್ನು ಸಿದ್ದೇಶ್ವರ ಸ್ವಾಮಿಗಳು, ಉಳಿದೋರು ಯಾರೂ ಅಲ್ಲ ನನಗೆ. ನಿಜವಾದ ಸಂತ ಅವತ್ತು ಡಿಕ್ಷನರಿಯಾಗಿ ನೀವು ಸಂತನ ಹೆಸರು ತೆಗೆದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿ ಅಂತ. ಸೇಂಟ್ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ. ನೋಡಪ್ಪ ಹಿಂಗಾಯ್ತು, ಇವ್ರು ಗೊತ್ತಿಲ್ಲ ಸ್ವಾಮೀಜಿ ಅವ್ರದ್ದು, ಇವ್ರದ್ದು ಇರಲಿ, ಅದು ನಮಗೆ ಬೇಡ ಅನ್ನಂಗಿಲ್ಲ. ನಿಮ್ಮ ಒಲವು ಏನದಪ್ಪ ಗೊತ್ತಿಲ್ಲ ನಿಮ್ಗೆ, ಏನು ಕಡೆ ಎಲ್ಲಾದ ಸುಮ್ಕೊಡ್ರು. ಆಯಿತಾ. ಮತ್ತು ಇದು ಫೋಟೋನು ಏನರ ಇದು ಅದು ಅನ್ಬಾರ್ದು ನೀವು, ಏನಂತೀರಿ? ಆಯ್ತು ಏನದ ಆಕ್ಷೇಪ ಇಲ್ಲ, ನನ್ನ ಆಕ್ಷೇಪ ಇಲ್ಲ. ನೀವು ಅದನ್ನು ನೀವು ಪಾಲನೆ ಮಾಡ್ತೀರಿ. ಹೌದು, ನೀವು RSS ಪರವಾಗಿರ್ಬೋದು, ನೀವು ಪಾಲನೆ ಮಾಡಿ, ನಿಮ್ಗೆ ಯಾರು ಬರ್ತಾರೆ? ನಾ ಬೇಗನೆ ಅದಕ್ಕೆ ಇಷ್ಟೇ. MB ಪಾಟ್ರಿ ಯಾರೋ ಕಡೆ ಯಾರೋ MB ಪಾಟಿ ಯಾರ್ದು ಮಾತು ಕೇಳಿಲ್ಲ, PAಗಳ ಮಾತು ಮೊದಲು ಕೇಳ್ತೀನಿ. ಎಂಥವ್ರ ಮಾತು ಕೇಳಿಲ್ಲ. PAಗಳ ಮಾತು ಕೇಳ್ತಾರೆ, ಅದು ಮಾತು ಕೇಳ್ತಾರೆ, ಇದು ಮಾತು ಕೇಳ್ತಾರೆ. ನಾನು ಅನ್ಬೋದಲ್ಲ, ಇದನ್ನು ಮಾಡ್ಸಕ್ಕೆ ಹಚ್ಚಿದವರೇ ಸ್ವಾಮಿಗಳಿಗೆ, ಲಿಂಗಾಯತರು ಬಡದಾಡಕ್ಕೆ ಹಚ್ಚಿದವರೇ ಯಾರು?
ಅದೇ ಅದೇ ಅಲ್ಲ ಅದ್ರ ಯಾರು ಅನ್ಬೋದಲ್ಲ, ನಾ ಅಂದಿಲ್ಲ, ಅನ್ಬೋದಲ್ಲ ನಿಮ್ಗೆ ಇವ್ರ ಹಚ್ಚಾರ ಪಾಸಿಬಲ್ ಅಂತಲ್ಲಪ್ಪ, ನಾನು ಹೇಳ್ತೀನಿ, ನಾನು ಅನ್ಬೋದು ಅಂತ ಹೇಳಿದ್ದೀನಿ. ಈಗ ನೋಡಪ್ಪ ನಿಮ್ದೆಲ್ಲ ಈಗ ನಾವು ಅನ್ಬೋದಲ್ಲ, ನೀವು ಇವ್ರು ಹಚ್ಚಾರ ನೋಡಪ್ಪ ನಿಮ್ಗೆ ಇವ್ರು ಹಚ್ಚಾಕಂತ ಹೇಳಿ ಬಿಡ್ರಿ ಓಲಿ ಬಿಡ್ರಿ. ಈಗ ನಾನು ಫ್ಲೈಟ್ ಟೈಮ್ ಅದ, ಕೇಳಿ ಕಳಿಸ್ತೀನಿ ತಗೋ, ನಿಂಗೆಲ್ಲ ಕಳಿಸ್ತೀನಿ ತಗೋ, ನಿನ್ಗೆ ಹೆಂಗೆ ಕಳಿಸ್ತೀನಿ. ಯಾರು ನೋಡ್ರಿ, ಈಗ ಸ್ವಾಮಿಗಳು ಅವ್ರಿಗೆ ಏನರ ತಪ್ಪು ಮಾಡಿದಂಥದ್ದು ನಾವು ಅದನ್ನು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಲ್ಲ. ಯಾರೇ ಸ್ವಾಮಿಗಳು ಇರಲಿ, ಸ್ವಾಮಿಗಳಿಗೆ ನಾವು ಏಕವಚನ ಮಾತಾಡೋದು ಅದು ಸರಿಯಲ್ಲ. ಒಬ್ಬರು ಸ್ವಾಮಿಗಳಿಗೆ ಹೇಳಿ, ಅದನ್ನ ಎತ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಹೇಳಿ. ಸಾನ್ಯಾಳ ಸ್ವಾಮಿಗಳಿಗೆ ಮಾತಾಡಿ ತಪ್ಪದ, ನಿಮ್ಮ ನಿಜಗುಣಾನಂದ ಸ್ವಾಮಿಗಳು ಮಾತಾಡಿ ತಪ್ಪದ. ಮತ್ತು ಹಿಂದಕ್ಕೆ ಕೂಡಲ ಸಂಗಮ ಸ್ವಾಮಿಗಳು ಅವರು ಏನೋ ಹೇಳ್ತಾರಲ್ಲ, ಗೊತ್ತವ್ರ ಸ್ಟೇಟ್ಮೆಂಟ್ ಅವರು ಇದ್ರಾಗ 5 ಮಂದಿ ಎತ್ತದು ಬಂದಿದ್ರು ಅವರು. ಅದು ಬೇರೆ ಅರ್ಥ ಇದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೆ. ಉಲ್ಟಾ ನಾವಾಗ ಹೊರಟೆಯವ್ರು ಬೈದ್ರು ನನಗೆ, ಅವ್ರು ಬೈದ್ರು, ಹೊರಟೆಯವ್ರು ಕ್ಷಮೆ ಕೇಳಿದ್ರು ತುಂಬ ಸಹ. ಅವಾಗ ನಮ್ಮ ಹೊರಟೆಯವರು ಕ್ಷಮೆ ಕೇಳಿದ್ರು ಅದು. ಮತ್ತು ಕೂಡಲ ಸಂಗಮ ಸ್ವಾಮಿಗಳಿಗೆ ಬಸವನಗೌಡರು ಕೇಳಿ, ಮತ್ತು ಗಳಸೆ ಕಂಟಾಸ ಅಲ್ಲ ನೀವು ಕೂಡಲ ಸಂಗಮ ಸ್ವಾಮಿಗಳು. ಮತ್ತು ಯಾರಿಗೆ ಅಂದಿದ್ರಪ್ಪ ಅವರು, ಯಾರಿಗಾರಿ ಅವ್ರಿಗೆ ಯಾವ ಅರ್ಥ ನಾ ಹೇಳಿದೆ, ನನಗೆ ಹಿಂಗೆ ಅರ್ಥನಾಗ ಅಂತೀನಿ ಅಂತ ಅವರು ಹೇಳಿದ್ರು. ಅವಾಗ ನಾ ಸಮರ್ಥನೆ ಮಾಡ್ಕೊಂಡು ಹಿಂಗೆ ಅಂದಿರ ಅಂಥೇಳಿ. ಅವಾಗ ಹೊರಟೆಯವ್ರು ಇದ್ರೆ ಇಲ್ಲ ಇದು ತಪ್ಪದ, ಹೊರಟೆಯವ್ರು ಬಹಿರಂಗ ಕ್ಷಮೆ ಕೇಳಿದ್ರು. ನಮ್ಮ ಕೂಡ ಇದ್ದಂಥವ್ರು ಹೊರಟೆ ನಮ್ಮ ಹಿರಿಯರು ಆಯ್ತಪ್ಪ ಅಂತ MB ಪಾಟೀಲ್ ತಪ್ಪದು. ಆಮೇಲೆ ಮುಂದಿನ ಹೇಳೋದು ನೆನಪಿಸಿದ್ರಿ ನೀವು ನನ್ನ ಬರ್ತೀನಿ ಪರ್ಯಾದ ಮೀಟಿಂಗ್ ಎಲ್ಲಪ್ಪ ಇದು.